ಹಸಿರು ಪ್ರಕೃತಿಯನ್ನ ಹೊದ್ದು ನಿಂತಿರುವ ಮಲೆನಾಡಿನ ಮನೆಗಳಲ್ಲಿ ಮಳೆಗಾಲದಲ್ಲಿ ಸಿಗುವ ಆಹಾರ ಪದಾರ್ಥಗಳ ಖಾದ್ಯಗಳ ಗಮಲು ವಿಶೇಷಣೀಯವಾಗಿರುತ್ತೆ. ನೈಸರ್ಗಿಕ ಉತ್ಪನ್ನಗಳಾದ ನಾನಾ ವಿಧದ ಅಣಬೆ, ಬೆದಿರು, ವಾಟೆ, ಕಳಲೆಗಳು, ಮಾವು, ಹಾಗಲ, ಮರದ ಕೆಸ ಮುಂತಾದವುಗಳಿಂದ ಮಾಡಿದ ತರತರಹದ ಅಡುಗೆ ಪದಾರ್ಥಗಳ ಸುವಾಸನೆ ಎಲ್ಲರ ಮನೆಗಳಲ್ಲಿ ಉಂಟಾಗೋದು ಸಹಜ. ಮುಂಗಾರು ಆರಂಭವಾಯಿತು ಅಂದ್ರೆ ಮಲೆನಾಡಿನ ಜನರಿಗೆ ಒಂದು ತರಹ ಖುಷಿ. ತಲೆತಲಾಂತರಗಳಿಂದ ಆಹಾರ ಪದಾರ್ಥಗಳಾಗಿ ಬಳಸಿಕೊಂಡು ಬಂದಿರುವ ನೈಸರ್ಗಿಕವಾಗಿ ಕಾಲಕ್ಕೆ ತಕ್ಕಂತೆ ಸಿಗುವ ಕಳಲೆ, ಕೆಸ, ಅಣಬೆಗಳನ್ನ ಹುಡುಕಿ ತರೋದೆ ಜನರಿಗೆ ಒಂದು ರೀತಿಯ ಸಂಭ್ರಮ. ಅದೇ ರೀತಿಯಾಗಿ ಪತ್ರಡೆ ಎಲೆಗಳು ಮತ್ತು ಮಸಾಲೆಯುಕ್ತ ಮಿಶ್ರಣದೊಂದಿಗೆ ತಯಾರಿಸುವ ಪಾಕ ವಿಧಾನವನ್ನ ಪತ್ರಡೆ ಎಂದು ಕರೆಯಲಾಗುತ್ತೆ. ಸಾಮಾನ್ಯವಾಗಿ ಪತ್ರಡೆ ಅಂದ್ರೆ ಎಲ್ಲರಿಗೂ ಅಚ್ಚುಮೆಚ್ಚು. ಹೀಗೆ ಮಲೆನಾಡಿನ ಮಳೆಗಾಲದಲ್ಲಿ ಹೇರಳವಾಗಿ ಸಿಗೋದು ಕೆಸು ಅಥವಾ ಮರಕೆಸು. ಈ ಕೆಸುವಿನಿಂದ ರುಚಿಯಾದ ಪತ್ರೊಡೆ ತಯಾರಿಸಿ ಸವಿದ್ರೆ ಆಹಾ, ಆ ರುಚಿಯ ವರ್ಣಿಸಲು ಸಾಧ್ಯವೇ? ಮಲೆನಾಡಿನಲ್ಲಿ ಸುರಿಯುವ ಮಳೆಯ ಮಧ್ಯೆ ಮನೆಯೊಳಗೆ ಉಳಿಬೇಕಾದ ಸ್ಥಿತಿಯಲ್ಲಿ ನಾಲಿಗೆ ಬಿಸಿ ಬಿಸಿಯಾದ ರುಚಿಯಾದ ತುಸು ಖಾರದ ತಿಂಡಿ ಸವಿಯುವ ಬಯಕೆ ಸಹಜ. ಕಬ್ಬಿಣಾಂಶವನ್ನ ಹೊಂದಿರೋ ತುಸು ಉಷ್ಣ ಗುಣದ ಕೆಸು ಮಳೆಗಾಲದಲ್ಲಿ ದೇಹವನ್ನ ಬೆಚ್ಚಗಿಡುತ್ತೆ. ಹೀಗಾಗಿಯೇ ನಮ್ಮ ಪೂರ್ವಜರು ಮಳೆಗಾಲದಲ್ಲಿ ಕೆಸುವಿನ ಬಳಕೆಯನ್ನ ರೂಢಿಸಿಕೊಂಡಿದ್ರು. ಸಾರು, ಪಲ್ಯ, ಚಟ್ನಿ ಜೊತೆಗೆ ಪತ್ರೊಡೆಯಾಗಿಯೂ ರುಚಿ ಹೆಚ್ಚಿಸುವ ಕೆಸುವಿನ ರೆಸಿಪಿ ಮಾಡೋದು ಹೇಗೆ ಎಂದು ತಿಳಿಯೋಣ. ಮರಕೆಸು ಅಥವಾ ಕೆಸುವಿನ ಎಲೆ ತಂದು ಸ್ವಚ್ಛವಾಗಿ ತೊಳೆದು ಒರೆಸಿ ಇಟ್ಟುಕೊಳ್ಬೇಕು. 4-5 ಗಂಟೆಗಳ ಕಾಲ ನೆನೆಸಿದ ಅಕ್ಕಿ ಮತ್ತು ಮಸಾಲೆ ಪದಾರ್ಥಗಳಾದ ಕಡಲೆಬೇಳೆ, ಮೆಂತೆ, ಒಣಮೆಣಸು, ತೆಂಗಿನ ತುರಿ, ಬೆಲ್ಲ, ಈರುಳ್ಳಿ, ಹುಣಸೆ ಹಣ್ಣು, ಉಪ್ಪು ಸೇರಿಸಿ ರುಬ್ಬಿಕೊಳ್ಳಿ. ಹಿಟ್ಟು ಚೆನ್ನಾಗಿ ರುಬ್ಬಿಕೊಳ್ಬೇಕು. ಹೆಚ್ಚು ತೆಳ್ಳಗೆ ಅಥವಾ ಜಾಸ್ತಿ ದಪ್ಪಗೆ ಇರದೆ ದೋಸೆ ಹಿಟ್ಟಿನ ಹದದಲ್ಲಿರಬೇಕು. ಬಳಿಕ ತೊಳೆದು ಒರೆಸಿಟ್ಟ ಕೆಸುವಿನ ಎಲೆಯ ಹಿಂಭಾಗದಲ್ಲಿ ಹಿಟ್ಟನ್ನ ಸರಿಯಾಗಿ ಹಚ್ಚಬೇಕು. ಹಿಟ್ಟು ಹಚ್ಚಿದ ಎಲೆಯ ಮೇಲೆಯೇ ಇನ್ನೊಂದು ಎಲೆ ಇಟ್ಟು ಹಚ್ಚುತ್ತಾ ಬನ್ನಿ. ಬಳಿಕ ಕೆಸುವಿನ ಎಲೆ ಅಂಚುಗಳನ್ನ ಮಡಚಿ ರೋಲ್ ರೀತಿ ಸುತ್ತಿಕೊಳ್ಳಿ. ಅದನ್ನ ಇಡ್ಲಿ ಪಾತ್ರೆಯಲ್ಲಿ ಹಬೆಯಲ್ಲಿಟ್ಟು 20 ನಿಮಿಷ ಬೇಯಿಸಿಕೊಂಡ್ರೆ ಮರಕೆಸುವಿನ ಪತ್ರೊಡೆ ಸವಿಯಬಹುದಾಗಿದೆ. ಮಂಗಳೂರು, ಶಿವಮೊಗ್ಗ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ಸವಿಯಲು ಸಿಗುವ ಈ ಕೆಸುವಿನ ಪತ್ರೊಡೆಯನ್ನ ಬೇರೆ ಬೇರೆ ರೀತಿಯಾಗಿ ತಯಾರಿಸಲಾಗುತ್ತೆ. ರೋಲ್ ರೀತಿ ಸುತ್ತಿ ಬೇಯಿಸಿದ ಕೆಸುವಿನ ಪತ್ರೊಡೆಯನ್ನ ಮತ್ತೆ ಚಿಕ್ಕ ರೋಲ್ಗಳನ್ನಾಗಿ ಕತ್ತರಿಸಿ ದೋಸೆ ತವಾದ ಮೇಲೆ ಕೊಬ್ಬರಿ ಎಣ್ಣೆ, ಕರಿಬೇವು, ಈರುಳ್ಳಿಯ ಒಗ್ಗರಣೆ ಹಾಕಿ ಫ್ರೈ ಮಾಡಿದ್ರೆ ಸಂಜೆ ಹೊತ್ತಲ್ಲಿ ತಿಂಡಿಯಾಗಿ ಸೇವಿಸಬಹುದು. ಇನ್ನು ಕೆಲವು ಮಲೆನಾಡಿನ ಮಂದಿ ಒಗ್ಗರಣೆ ಹಾಕಿ ಪತ್ರೊಡೆಯ ಪೀಸ್ಗಳನ್ನ ಗಸಿ ಅಥವಾ ಸಾಂಬಾರ್ ತಯಾರಿಸಿಯೂ ತಿನ್ನಬಹುದು. ಇದಲ್ಲದೆ ಕೆಸುವಿನ ಎಲೆಯನ್ನ ಹೆಚ್ಚಿ ಹಾಕಿ ಮಾಡುವ ಪದ್ಧತಿಯೂ ಇದೆ. ಅಕ್ಕಿ, ಕಡಲೆಬೇಳೆ, ಸಾಂಬಾರ್ ಪದಾರ್ಥವನ್ನ ರುಬ್ಬಿದ ಬಳಿಕ ತೊಳೆದಿಟ್ಟ ಕೆಸುವಿನ ಎಲೆಯನ್ನ ಚಿಕ್ಕದಾಗಿ ಹೆಚ್ಚಿ ರುಬ್ಬಿದ ಮಿಶ್ರಣಕ್ಕೆ ಹಾಕಿ ಕಲಸಿ ಬಾಳೆ ಎಲೆಯಲ್ಲಿ ಇಡ್ಲಿಯಂತೆ ಬೇಯಿಸಲೂಬಹುದು. ಹೀಗೆ ಕರ್ನಾಟಕದ ಇತರ ಭಾಗಗಳಲ್ಲಿ ಪತ್ರೊಡೆ ಪಾಕವಿಧಾನ ಸ್ವಲ್ಪ ಭಿನ್ನವಾಗಿರುತ್ತೆ. ನೀವು ಕೂಡ ಪತ್ರೊಡೆಯನ್ನ ಸವಿದು ರುಚಿಯನ್ನ ಇತರರಿಗೂ ಉಣಬಡಿಸಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.